ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದಂಥ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು. ತಟ್ಟೆನಲ್ಲಿ ಬಗೆಬಗೆಯಾದಂಥ ಭಕ್ಷ್ಯ ಭೋಜನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ವಾಡಿಕೆ ಅಲ್ವಾ. ಆ ರೀತಿ ಒಂದು ತಟ್ಟೆನಲ್ಲಿ ಜೋಡಿಸೋದಕ್ಕೆ ಈ ರೀತಿಯಾದಂಥ ನಿಪ್ಪಟ್ಟು ಬಹಳ ಸೂಕ್ತವಾಗುತ್ತೆ. ಹಾಗೆ ಬನ್ನಿ, ನಿಪ್ಪಟ್ಟು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಪ್ರತಿಯೊಂದು ತಿಂಡಿಗಳ ಅಡುಗೆನೂ ಯಾವ ರೀತಿ ಮಾಡೋದು ಅಂತ ಪ್ಲೇ ಲಿಸ್ಟ್ನ ಲಿಂಕ್ನ ಕೊಟ್ಟಿರ್ತೀನಿ, ಅಥವಾ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಅದನ್ನು ನೋಡಿ ನೀವು ಯಾವುದೇ ರೀತಿಯಾದಂಥ ಪ್ರಸಾದ ಆಗ್ಬೋದು ಅಥವಾ ಈ ರೀತಿಯಾದಂಥ ತಿಂಡಿಗಳಾಗ್ಬೋದು ಮಾಡೋದನ್ನು ಕಲಿಬೋದು. ನೋಡಿ, ಮೊದಲಿಗೆ ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ, ಅಂದರೆ ಕಡಲೆಕಾಯಿ ಬೀಜನ ನೀಟಾಗಿ ಹುರಿದು ಮೇಲಿರ್ತಕ್ಕಂಥ ಒಟ್ಟನ್ನು ತೆಗೆದು ಬಿಡಿಸಿಟ್ಕೊಂಡಿರ್ತಕ್ಕಂಥದ್ದು, ಹಾಗೆ ಅರ್ಧ ಕಪ್ ಅಳತೆಯ ಉರುಗಡ್ಲೆನ ತೊಗೊಂಡಿರ್ತಕ್ಕಂಥದ್ದು. ಈಗ ಇವೆರಡು ಪದಾರ್ಥನೂ ಮಿಕ್ಸಿ ಜಾರ್ಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ತಂಥ ಹುರಿದಂಥ ಕಡಲೆಕಾಯಿ ಬೀಜ ಹಾಗೆ ಉರುಗಡ್ಲೆನ ಈ ಒಂದು ಅದಕ್ಕೆ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇವೆರಡನ್ನು ಈ ಒಂದು ಅದಕ್ಕೆ ಪುಡಿ ಮಾಡಿದ ನಂತರ ಇದೇ ಬಟ್ಲಿಗೆ 2 ಕಪ್ ಅಳತೆಯ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಅಂಗಡಿನಲ್ಲಿ ತೊಗೊಂಡಿರ್ತಕ್ಕಂಥ ರೆಡಿಮೇಡ್ ಅಕ್ಕಿ ಹಿಟ್ಟು. ಹಾಗೆ 1/4 ಕಪ್ ಅಳತೆಯ ಮೈದಾ ಹಿಟ್ಟನ್ನು ಸಹ ಹಾಕಿ, 1/4 ಕಪ್ ಅಳತೆಯ ಚಿರೋಟಿ ರವೆನೂ ಸಹ ಹಾಕಿ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಚಿಟಿಕೆಯಷ್ಟು ಇಂಗು. ಈ ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು. ನೋಡಿ, ನಾವಿಲ್ಲಿ ಹಸಿಯಾದ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಬಿಸಿ ಮಾಡಿ ಹುರಿದಿರ್ತಕ್ಕಂಥದ್ದು ಕ್ರಿಸ್ಪಿಯಾಗಿದೆ. ಈಗ ಇದನ್ನು ಕೈಯಲ್ಲೇ ಪುಡಿ ಮಾಡಿ ಬಳಸ್ತಕ್ಕಂಥದ್ದು. ಕಲಿಸ್ತಾ ಮತ್ತಷ್ಟು ಪುಡಿ ಆಗುತ್ತೆ. ನೀರನ್ನು ಹಾಕಿ ಕಲಿಸೋದಕ್ಕೂ ಮೊದಲೇ ಡ್ರೈ ಆಗಿ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕಾಗತ್ತೆ. ಎಲ್ಲ ಪದಾರ್ಥಗಳನ್ನು ಡ್ರೈ ಆಗಿ ಒಮ್ಮೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು. ಈಗಿಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬಿಸಿಯಾದಂಥ ಕಡಾಯಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾಯಬೇಕಷ್ಟೆ. ಸ್ವಲ್ಪ ಹೊತ್ತು ಬಿಸಿ ಮಾಡಿದ ನಂತರ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು. ಈಗ ಫ್ಲೇಮನ್ನು ಆಫ್ ಮಾಡಿ ಬಿಸಿಯಾದಂಥ ಎಣ್ಣೆನ ನಿಪ್ಪಟ್ಟು ಮಾಡೋದಕ್ಕೆ ಕಳಿಸಿದಂಥ ಹಿಟ್ಟಿಗೆ ಹಾಕಿ ಕಲಿಸ್ಬೇಕಾಗತ್ತೆ. ಈ ರೀತಿ ಬಿಸಿಯಾದಂಥ ಎಣ್ಣೆನ ಹಾಕಿದ ನಂತರ ಕೈಯಲ್ಲಿ ಕಲಸೋಕೆ ಹೋಗ್ಬಿಡಿ. ಮೊದಲಿಗೆ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಿ. ಆಗ ಬಹಳ ಬೇಗ ಎಣ್ಣೆ ತಣ್ಣಗಾಗ್ಬಿಡುತ್ತೆ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದ ನಂತರ ಬೇಕಿದ್ರೆ ಕೈಯಲ್ಲಿ ಕಲಿಸ್ಕೋಬೋದು. ಖಂಡಿತ ಈ ರೀತಿಯಾದಂಥ ನಿಪ್ಪಟ್ಟಿನ ರೆಸಿಪಿಯನ್ನು 2-3 ದಿನ ಮುಂಚೆನೇ ನೀವು ಸಿದ್ಧ ಮಾಡಿ ಇಟ್ಕೋಬೋದು. ಯಾಕೆಂದರೆ ತುಂಬ ತಟ್ಟೆಗೆ ಜೋಡಿಸ್ತಕ್ಕಂಥ ಪದಾರ್ಥಗಳಿರೋದ್ರಿಂದ ನೀವೆಲ್ಲನೂ ಒಂದೇ ದಿನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ ಕಾರಣ ಒಂದು 2 ದಿನ 3 ದಿನ ಮುಂಚೆನೇ ಸ್ವಲ್ಪನೇ ತಿಂಡಿ ಪದಾರ್ಥಗಳನ್ನ ಮಾಡಿ ಎತ್ತಿಟ್ಬಿಟ್ರೆ ಆವತ್ತಿನ ದಿನ ನೈವೇದ್ಯಕ್ಕಾಗ್ಬೋದು, ಅಲಂಕಾರಕ್ಕಾಗ್ಬೋದು ಬಳಸ್ಕೋಬೋದು. ನೋಡಿ, ಬಿಸಿಯಾದಂಥ ಎಣ್ಣೆನೂ ಹಾಕಿದ ನಂತರ ನೀಟಾಗಿ ಹಿಟ್ಟನ್ನು ಎಣ್ಣೆ ಜೊತೆ ಬೆರೆಯೋ ಹಾಗೆ ಕಲಸಾಯಿತು. ಎಲ್ಲಿವರೆಗೂ ಕಲಿಸ್ಬೇಕಂದ್ರೆ ನೋಡಿ, ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಪುಡಿ ಆಗಬಾರ್ದು. ಆ ಒಂದು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೀರನ್ನು ಹಾಕಿ ಕಲಿಸ್ತಕ್ಕಂಥ ಸಮಯ ನಾವು 250 ml ಅಥವಾ 1 ಕಪ್ ಅಳತೆಯ ನೀರನ್ನು ತೊಗೊಂಡಿರೋದು. ಒಂದೇ ಸಾರಿ ನೀರನ್ನು ಹಾಕಿ ಕಲಿಸೋದಿಲ್ಲ, ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತೇವೆ. ನೋಡೋಣ ಒಟ್ಟಾರೆಯಾಗಿ ಪೂರ್ತಿ ಕಲಿಸಾದ ನಂತರ ಎಷ್ಟು ನೀರು ಅಬ್ಸರ್ವ್ ಮಾಡ್ಕೊಂಡಿದೆ ಹಿಟ್ಟು ಅಂತೇಳಿ. ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಏನೋ ಒಂದು ಸಡಗರ, ಸಂಭ್ರಮ, ಪೂಜೆ ಇರ್ಬೋದು, ಆ ಒಂದು ಅಲಂಕಾರ ಇರ್ಬೋದು, ನೈವೇದ್ಯಕ್ಕೆ ಜೋಡಿಸ್ತಕ್ಕಂಥ ತಿಂಡಿ ಪದಾರ್ಥ ಇರ್ಬೋದು. ನನಗಂತೂ ಬಹಳ ಖುಷಿ ಇದೆ. ಅದರಲ್ಲೂ ನನಗೆ ಡಬಲ್ ಖುಷಿ ಇದೆ. ಯಾಕೆಂದರೆ ನಾವು ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ಒಂದು ಸತಿ ಅಡುಗೆಗಳನ್ನ ಮಾಡಿ, ಅಂದರೆ ತಿಂಡಿ ಪದಾರ್ಥಗಳನ್ನ ಮಾಡಿ ತಿಂತೇವೆ. ಹಬ್ಬದ ದಿನವೂ ಸಹ ಈ ರೀತಿಯಾದಂಥ ಎಲ್ಲ ತಿಂಡಿ ಪದಾರ್ಥಗಳನ್ನು ಮತ್ತೊಮ್ಮೆ ಮಾಡಿ ತಿಂತಕ್ಕಂಥ ಸುಯೋಗ ಇದೆಲ್ಲ ನಿಮ್ಮ ಒಂದು ಆಶೀರ್ವಾದ. ಧನ್ಯವಾದ ಅದಕ್ಕೆ. ಈಗ ಮತ್ತೊಮ್ಮೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇರ್ತಕ್ಕಂಥದ್ದು. ಚಪಾತಿ ಮಾಡಬೇಕಾದ್ರೆ ಹಿಟ್ಟು ಯಾವುದಕ್ಕೆ ನೀವು ಕಲಿಸ್ಕೊಳ್ತೀರೋ ಅದೇ ಅದಕ್ಕೆ
ಈ ಒಂದು ನಿಪ್ಪಟ್ಟಿಗೆ ಬೇಕಾದಂಥ ಹಿಟ್ಟನ್ನು ಸಹ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಚಪಾತಿ ಹಿಟ್ಟು ಯಾವುದಕ್ಕೆ ಇರುತ್ತೋ ಅದೇ ರೀತಿಯಾಗಿ ನಿಪ್ಪಟ್ಟು ಮಾಡೋದಕ್ಕೆ ಬೇಕಾದಂಥ ಹಿಟ್ಟನ್ನು ಸಹ ಕಲಸಿರ್ತಕ್ಕಂಥದ್ದು. ಸರಿಸುಮಾರು 1/4 ಕಪ್ ಅಳತೆಯ ನೀರು ಹಿಡಿಸಿರ್ತಕ್ಕಂಥದ್ದು. MLನಲ್ಲಿ ಹೇಳಬೇಕು ಅಂತಂದರೆ ಸರಿಸುಮಾರು 300 mlನಷ್ಟು ನೀರು ಹಿಟ್ಟನ್ನು ಕಲಿಸೋದಕ್ಕೆ ಯೂಸ್ ಮಾಡಿರ್ತಕ್ಕಂಥದ್ದು. ಈ ರೀತಿ ಹಿಟ್ಟನ್ನು ಕಲಸಾದ ನಂತರ ಈಗ ಉಂಡೆಗಳನ್ನ ಸಿದ್ಧ ಮಾಡಿ ಇಟ್ಕೋಬೇಕು. ಮೊದಲೇ ನೀವು ಒಂದು ನಿಪ್ಪಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಸಿದ್ಧ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲ ನಿಪ್ಪಟ್ಟುಗಳು ಒಂದೇ ಈಕ್ವಲ್ ಆಗಿ ಸೈಜಲ್ಲಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಹಿಟ್ಟನ್ನು ಕಲಸಿದ ತಕ್ಷಣಕ್ಕೇ ಉಂಡೆಗಳನ್ನ ಮಾಡಿ ನಿಪ್ಪಟ್ಟನ್ನು ತಟ್ಟಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಡ್ರೈ ಆಗಕ್ಕೆ ಬಿಡಬೇಡಿ, ಆಗ ನಿಪ್ಪಟ್ಟು ಸರಿಯಾಗಿ ಬರೋದಿಲ್ಲ. ಈಗ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ಬೇರ್ಪಡಿಸಿ ಉಂಡೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಉಂಡೆ ಮಾಡಿ ಮತ್ತೊಂದು ಬಟ್ಲಿಗೋ ಅಥವಾ ತಟ್ಟೆಗೋ ಹಾಕಿ ಇಡಬೇಕಾಗತ್ತೆ. ಈಗ ಕಂಪ್ಲೀಟಾಗಿ ನಾವು ಕಲಿಸಿದಂಥ ಹಿಟ್ಟಿಂದ ಈ ರೀತಿ ಉಂಡೆಗಳನ್ನ ಮೊದಲೇ ಸಿದ್ಧ ಮಾಡ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರು 25 ಉಂಡೆಗಳನ್ನ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು. ಬನ್ನಿ ಈಗ ಇದನ್ನು ನಿಪ್ಪಟ್ಟಿನ ಆಕಾರಕ್ಕೆ ತಟ್ಟಿ ತದನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಮೊದಲೇ ಹೇಳಿದಾಗೆ ಈ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಆದ ಕಾರಣ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಡಿ. ಉಂಡೆ ಹೊರ ತೆಗಿಬೇಕಾದ್ರೆ ಮಾತ್ರ ನೀವು ಲಿಡ್ಡನ್ನು ಓಪನ್ ಮಾಡಿ ಉಂಡೆನ ತಗೋಬೇಕು. ನಾವಿಲ್ಲಿ ನಿಪ್ಪಟ್ಟನ್ನು ತಟ್ಟೋದಕ್ಕಿಂತ ಪ್ರೆಸ್ ಮಾಡ್ಕೊಳ್ತೇವೆ, ಆಗ ಎಲ್ಲನೂ ಒಂದೇ ಆಕಾರದಲ್ಲಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಒಂದು ಬಟರ್ ಪೇಪರ್ ತೊಗೊಂಡು ಮೊದಲಿಗೆ ಮೇಲೆ ಎಣ್ಣೆನ ಹಾಕಬೇಕಾಗತ್ತೆ. 2 ಬಟರ್ ಪೇಪರ್ನ ಯೂಸ್ ಮಾಡಬೇಕು. ಎಣ್ಣೆ ಹಾಕಾದ ನಂತರ ಒಂದು ಉಂಡೆನ ಇಟ್ಟು ಈ ರೀತಿ ಮೊದಲಿಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ತದನಂತರ ಮತ್ತೊಂದು ಎಣ್ಣೆ ಸವರಿದಂಥ ಬಟರ್ ಪೇಪರ್ನೂ ಸಹ ಮೇಲಿಟ್ಟು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ ನಂತರ 2 ರೀತಿಯಲ್ಲಿ ನೀವು ನಿಪ್ಪಟ್ಟನ್ನು ತಯಾರು ಮಾಡ್ಕೋಬೋದು. ಒಂದು ಹೀಗೇ ನೀವು ಎಣ್ಣೆಗೆ ಹಾಕ್ಬೋದು, ಅಥವಾ ಎಲ್ಲನೂ ಒಂದೇ ಹದದಲ್ಲಿ ಒಂದೇ ವಿಧದಲ್ಲಿ ತಯಾರು ಮಾಡಬೇಕಂದ್ರೆ ಶೇಪ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಕುಕ್ಕೀಸ್ ಕಟರ್ ಬರುತ್ತೆ. ಅದು ಬಗೆ ಬಗೆಯಾದಂಥ ಸೈಜಲ್ಲಿರುತ್ತೆ. ನೀವು ಯಾವುದಾದ್ರು ಒಂದು ಸೈಜ್ ತೊಗೊಂಡು ನಿಪ್ಪಟ್ಟು ಮೇಲೆ ಪ್ರೆಸ್ ಮಾಡಬೇಕು. ಹೊರಗಡೆ ಇರ್ತಕ್ಕಂಥ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು, ನಿಪ್ಪಟ್ಟನ್ನು ಒಂದೇ ಆಕಾರದಲ್ಲಿ ಒಂದೇ ವಿಧದಲ್ಲಿ ಒಂದೇ ಹದದಲ್ಲಿ ಸಿದ್ಧ ಮಾಡ್ಕೋಬೋದು. ತೀರಾ ತೆಳುಗೂ ಇಲ್ಲದೆ ತೀರಾ ಹೆಚ್ಚು ಮಂದಕ್ಕೂ ಇಲ್ಲದೆ ಒಂದು ಹದದಲ್ಲಿ ಮಂದಕ್ಕಿರ್ತಕ್ಕಂಥದ್ದು ನೀವು ಎಡ್ಜನ್ನು ನೋಡ್ತಾ ಇರ್ಬೋದು. ನಾವು ಈ ಒಂದು ಸೈಜಲ್ಲೇ ಕಂಪ್ಲೀಟಾಗಿ ನಿಪ್ಪಟ್ಟನ್ನು ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಧದಲ್ಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಪೇಪರಿಂದನೂ ಹೊರ ತೆಗಿಬೋದು. ನೋಡಿ, ಎಷ್ಟು ಚೆನ್ನಾಗಿ ನಿಪ್ಪಟ್ಟು ಆಕಾರ ಪಡ್ಕೊಂಡಿದೆ. ಈಗ ಇದೇ ರೀತಿಯಾಗಿ ಒಂದು 10 ನಿಪ್ಪಟ್ಟನ್ನು ತಟ್ಟೆನಲ್ಲಿ ಸಿದ್ಧ ಮಾಡಿ ಇಟ್ಕೊಳ್ತೀವಿ. ತದನಂತರ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ತಟ್ಟೆಗೆ ಹಾಕೋರು ನೀವು ಎಣ್ಣೆ ಸವರಿ ಹಾಕಬೇಕಾಗತ್ತೆ. ತಟ್ಟೆಗಿಂತ ಬೆಸ್ಟ್ ಅಂತಂದರೆ ಈ ರೀತಿ ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತಕ್ಕಂಥದ್ದು, ಯಾಕೆಂದರೆ ತೆಗೆಯೋದಕ್ಕೆ ಬಹಳ ಈಸಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಶೇಪ್ ಔಟ್ ಆಗೋದಿಲ್ಲ. ನಿಪ್ಪಟ್ಟನ್ನು ಈ ರೀತಿಯಾಗಿ ಸಿದ್ಧ ಮಾಡಿರ್ತಕ್ಕಂಥದ್ದು. ಬನ್ನಿ ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ತಾವಿಲ್ಲಿ ನೋಡ್ತಾರೆ ಗೊತ್ತಾಗ್ತಾ ಇರ್ಬೋದು, ಎಲ್ಲನೂ ಒಂದೇ ವಿಧದಲ್ಲಿ ಒಂದೇ ಹದದಲ್ಲಿ ಒಂದೇ ಶೇಪಲ್ಲಿರ್ತಕ್ಕಂಥದ್ದು. ಈ ರೀತಿ ಯೂನಿಫಾರ್ಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಟ್ಟೆಯಲ್ಲಿ ಜೋಡಿಸಿದಾಗ. ಈಗ ಇಲ್ಲಿ ನಿಪ್ಪಟ್ಟನ್ನು ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಮೊದಲಿಗೆ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಿಲ್ಲಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು. ಬಿಸಿಯಾದಂಥ ಎಣ್ಣೆಗೆ ಮೊದಲೇ ಸಿದ್ಧ ಮಾಡಿದಂಥ ನಿಪ್ಪಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ನೊರೆ ಹೆಚ್ಚು ಬರ್ತಾ ಇದೆ, ಸ್ವಲ್ಪ ಕಡಿಮೆ ಆಗಬೇಕು. ಆಗ ನೀವು ಮತ್ತೊಂದು ಕಡೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನಿಪ್ಪಟ್ಟನ್ನು. ನೀವು ಯಾವ ಸೈಜಲ್ಲಿ ಬಾಣಲಿ ತೊಗೊಂಡಿದ್ದೀರಾ, ಎಷ್ಟು ಎಣ್ಣೆ ಹಾಕಿದ್ದೀರಾ, ಅದಕ್ಕೆ ಮೇಲೆ ನೋಡಿಕೊಂಡು ಎಷ್ಟು ಒಮ್ಮೆಗೆ ನಾವು ಡೀಪ್ ಫ್ರೈ ಮಾಡ್ಕೋಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. 4 ರಿಂದ 5 ಸಾಕಾಗುತ್ತೆ ಈ ಸೈಜ್ ಬಾಣಲಿ ತೊಗೊಂಡಾಗ. ಸಿಂಪಲ್ ಈ ನೊರೆ ಎಲ್ಲ ಏನು ಕಾಣ್ತಾ ಇದೆಯಲ್ಲ,
ನೊರೆ ಕಡಿಮೆ ಆಗಿ ನಿಪ್ಪಟ್ಟು ಕಾಣಬೇಕು. ಆಗ ಮತ್ತೊಂದು ಕಡೆಗೆ ತಿರ್ಸ್ಕೊಂಡ್ರೆ ಸಾಕಾಗುತ್ತೆ. ನಿಪ್ಪಟ್ಟು ಬಹಳ ನೀಟಾಗಿ ಬಣ್ಣ ಆಗ್ಬೋದು, ಟೆಕ್ಸ್ಚರ್ ಆಗ್ಬೋದು, ಎಲ್ಲ ಸೂಪರಾಗಿ ಬರ್ತಾ ಇರ್ತಕ್ಕಂಥದ್ದು. ಹೀಗಿಲ್ಲಿ ನಿಪ್ಪಟ್ಟುಗಳು ಚೆನ್ನಾಗಿ ಡೀಪ್ ಫ್ರೈ ಆಗಿ ಹಾಗೆ ನೊರೆನೂ ಸಹ ಕಡಿಮೆ ಆಗಿರ್ತಕ್ಕಂಥದ್ದು. ಈಗ ಎಣ್ಣೆಯಿಂದ ಹೊರತೆಗೆಯೋಣ. ಡೀಪ್ ಫ್ರೈ ಮಾಡಿ ಎಣ್ಣೆಯಿಂದ ಹೊರತೆಗೆದಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ. ಹೆಚ್ಚು ಎಣ್ಣೆನೂ ಸಹ ಅಬ್ಸರ್ವ್ ಮಾಡಿಲ್ಲ. ಸ್ವಲ್ಪ ತಣ್ಣಗಾದಮೇಲೆ ಮತ್ತಷ್ಟು ಗರಿಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಈಗ ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದೇ ರೀತಿಯಾಗಿ ಇನ್ನು ಉಳಿದಂಥ ನಿಪ್ಪಟ್ಟನ್ನು ಡೀಪ್ ಫ್ರೈ ಮಾಡ್ಕೊಳ್ತೀವಿ. ಈಗ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ನಿಪ್ಪಟ್ಟನ್ನು ಕ್ರಿಸ್ಪಿಯಾಗಿ ಬಹಳ ಸುಲಭವಾಗಿ ತಯಾರು ಮಾಡೋದು ಅಂತ. ಅನೇಕ ಬಗೆಯಲ್ಲಿ ನಿಪ್ಪಟ್ಟನ್ನು ಮಾಡ್ಬೋದು, ಆದರೆ ನಾವು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಮಾಡ್ತೀವೋ ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ನೀವು ಒಮ್ಮೆ ಪ್ರಯತ್ನಪಟ್ಟು ಮಾಡಿ ನೋಡಿ. ನಾವು ಈಗಾಗಲೇ ಸಾಕಷ್ಟು ಬಾರಿ ನಿಪ್ಪಟ್ಟನ್ನು ಮಾಡಿದ್ದೀವಿ. ಆ ಎಲ್ಲದರ ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತೀವಿ. ಎಲ್ಲ ವಿಡಿಯೋನೂ ನೋಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ನಿಪ್ಪಟ್ಟಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.